ನಮಸ್ಕಾರ. ನಮಸ್ಕಾರ. ಚಿಕ್ಕೋಡಿ ತಾಲೂಕಾ ಕಾಡಾಪುರ ಗ್ರಾಮದಲ್ಲಿ ಇದ್ದೇವೆ. ಗುರುನಾಥ್ ಅಂತ ಅವ್ರಿಗೆ ಇದು ಕಬ್ಬಿಗೆ 4ನೇ ಕುಳಿಗೆ ಕೊಡಿದೇವು ಔಷಧಿ ASNL ಪ್ರೈವೇಟ್ ಲಿಮಿಟೆಡ್ ಹುಬ್ಳಿಯಿಂದ. ಅವ್ರಿಗೆ ಚೇಂಜ್ ಏನೇನು ಅನ್ಸೈತಿ, ಅವ್ರು ಏನೇನು ಬಿಟ್ಟಿದಾರೋ ಅವ್ರ ಬಾಯಿಂದ ಮುಖಾಂತರ ಕೇಳೋಣ. ಇಲ್ಲೇ ಅವರು ಹೊಲದ ಮಾಲೀಕರು ಇರುತ್ತಾರೆ. ಹಾಂ ಸರ, ನಮಗೀಗ 2 ವರ್ಷ 3 ವರ್ಷ ಆಯ್ತು ರೀ. ವರ್ಷ ಅದನ್ರಿ ಇದು ASNL ಔಷಧ ರೀ. ಇದರಿಂದ ರಾಸಾಯನಿಕತನೂ ಇದು ಔಷಧ ನಮಗೆ ಚಲೋ ಅನ್ಸೈತ್ರಿ. ಆದ ನಂತರ ಕಬ್ಬು ಇಳುವರಿ ಬಿ ಹೆಚ್ಚೈತ್ರಿ. ಮತ್ತು ಬೇರೆ ಯಾವುದೇ ಲಾಗುಣಿ ಅಂತೂ ಹಚ್ಚಿಲ್ರಿ ನಾವು. ಒಟ್ಟು ರಾಸಾಯನಿಕ ರೀ ಬರೀ ಎಲ್ಲ ಈ ಥರ ನೀವು ಕೊಟ್ಟದ ಪ್ರಾಡಕ್ಟ್ ಮ್ಯಾಗ ನಾವು ಬೆಳೆಸಿವ್ರಿ. ಮಾತೋಸ್ರಿ ಈಗ ಇದಕ್ಕೆ ಏನೇನು ಬಿಟ್ಟಿದ್ದೀರಿ? ಇದ್ರಾಗ್ರಿ NPK ಒಂದು 2 ಸಲ ಬಿಟ್ಟೇನ್ರಿ. ಮತ್ತ ಇವು ಮಾತೋಸ್ರಿ ರೀ ಭೂಮಿ ಒಂದು ಕೊಟ್ಟೇರಿ. ಆ ನಂತರ ಕೃಷಿಕ ಒಂದ್ 2 ಸಲ ಬಿಟ್ಟಿದೆ. ಮುಂದೆ ಇದು ಪವರ್ ಒಂದು ಇದನ್ರಿ ನಿಮ್ ನೆಲ ಏನ್ರಿ ಬೇರೆ ಸೈಡ್ ಇಫೆಕ್ಟ್ ಮೊದ್ಲು ಒಂದ್ ಜರ ಬಿರ್ಸಿರ್ತಿತ್ರಿ. ಈಗ ಔಷಧಿಯಿಂದ ನೆಲ ಟೆನ್ ಹಾಡ್ ಇರಂಗಿಲ್ರಿ. ಮಿದುಪನ ಬರ್ತಿತ್ರಿ. ಮತ್ತ ಗಣಿಕೆ ಒಂದು ಉದ್ದ ಆಗ್ತಿದ್ರಿ. ಮತ್ ಕಬ್ಬಿಗೂ ಚಲೋ ಐತ್ರಿ, ಅಡಿಗೂ ಚಲೋ. ಮತ್ತ ಇದು ಖರ್ಚು ಇಳುವರಿ. ಈಗ 8ನೇ ತಿಂಗಳದಾಗ ಕಟಾವ್ ಚಾಲು ಐತ್ರಿ. ಇದು 10ನೇ ತಿಂಗಳ್ರಿ. 10ನೇ ತಿಂಗಳ್ರಿ. ಎಷ್ಟು ಗಣಿ ಕಬ್ಬ ಆಗೈತ್ರಿ? 28 29 ಗಣಿ ಕಬ್ಬ ಐತ್ರಲ್ಲ. ನಿಮ್ಗ ಸಮಾಧಾನ ಐತೆ ನೆನ ಬರ್ಬೇಕೈತಿ. ಇದು ಈ ವರ್ಷ ಮಳೆಗಾಲ ಹಿಂಗ ಇರ್ತೈತಿ. ಮತ್ ಚಲೋ ಅನ್ನೋದ್ರಿ. ಒಟ್ಟ ಮಳೆಗಾಲ ಇಲ್ರಿ ಈ ವರ್ಷ ರೀ. ಈಗ ನಿಮ್ಗ ಸಮಾಧಾನ ಐತಿ ಐತ್ರಿ. ಬ್ಯಾರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಔಷಧ ತಗೊಂಡ್ರ ಅವ್ರಿಗೂ ವಾಪಸ್ ಚಲೋ ಅನಿಸ್ತೈತ್ರಿ. ಚಲೋ ಅನ್ಸಿದ್ರಿ. ಕಮ್ಮಿ ಖರ್ಚದಾಗ ಹೆಚ್ಚು ಇಳುವರಿಗಾಗಿ ಈ ಔಷಧ ಚಲೋ ಐತ್ರಿ. ಇಷ್ಟಾಗಿತ್ತು.